Hello my dear students, in the last video lecture I am explaining about the one of the important things, that is the check. What is the meaning of check, what are the advantages of the check, what are the disadvantages of the check is to be discussed in the last video lecture. Now in this class we are discussing one more important instrument which is widely used in the banking institution for the sake of transfer the money to one person to another person, one place to another place, that is known as bank draft. Bank draft is another important instrument which is widely used in the banking institution for the sake of transfer the money from one place to another place. First of all, we are understand the meaning of the bank draft. Bank draft is one of the important negotiable instrument. Check is also one of the important negotiable instrument. Bank draft is also one of the negotiable instrument. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಬ್ಯಾಂಕ್ ಡ್ರಾಫ್ಟ್ಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ. ಡಿ ಅಂತ, ಅದು ಡಿಮಾಂಡ್ ಡ್ರಾಫ್ಟ್ ಅಂತ ಕೂಡ ಹೇಳ್ತಾರೆ. ಬ್ಯಾಂಕ್ ಡ್ರಾಫ್ಟ್ ಇರುವಂಥ ಮತ್ತೊಂದು ಹೆಸರೇನು ಡಿಮಾಂಡ್ ಡ್ರಾಫ್ಟ್. ಅದನ್ನು ಕನ್ನಡದಲ್ಲಿ ಬೇಡಿಕೆಯ ಹುಂಡಿಗಳು ಅಂತ ಹೇಳ್ತಾರೆ. ಈ ಡಿಮಾಂಡ್ ಡ್ರಾಫ್ಟ್ ಅಥವಾ ಬ್ಯಾಂಕ್ ಡ್ರಾಫ್ಟ್ ಇದೆಯಲ್ಲ, ಇದು ಒಂದು ಪ್ರಮುಖವಾದಂತಹ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೇನು? ನೆಗೋಷಿಯಬಲ್ ಕಾಯ್ದೆಯ ವ್ಯಾಪ್ತಿಗೆ ಬರುವಂತಹ ಒಂದು ಸಲಕರಣೆಯಾಗಿದೆ. ಈಗ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಚೆಕ್ಕುಗಳ ಬಗ್ಗೆ ಹೇಳಿದೆ. ಚೆಕ್ಕು ಅಂದ್ರೇನು, ಚೆಕ್ಕಿನಲ್ಲಿ ಏನೆಲ್ಲ ವಿಧಗಳಿವೆ, ಚೆಕ್ಕಿನಲ್ಲಿ ಯಾವ ಚೆಕ್ಗಳ ಸ್ಪೆಸಿಮೆನ್ ಚೆಕ್ ಹೇಗಿರುತ್ತೆ ಎನ್ನುವಂಥ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡಿದ್ದೆ. ಈ ಚೆಕ್ಕುಗಳಂತೆ ಈ ಒಂದು ಬ್ಯಾಂಕ್ ಡ್ರಾಫ್ಟು ಕೂಡ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಚೆಕ್ಕುಗಳಂತೆ ಬ್ಯಾಂಕ್ ಡ್ರಾಫ್ಟು ಕೂಡ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಆಗಿದೆ. ಅಂದರೆ ಅರ್ಥ ಏನು? ಚೆಕ್ಕುಗಳಂತೆ ಬ್ಯಾಂಕು ಡ್ರಾಫ್ಟು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ವ್ಯಾಪ್ತಿಗೆ ಬರುವಂತಹ ಒಂದು ಬ್ಯಾಂಕಿನ ಸಲಕರಣೆಗಳಾಗಿವೆ. ಈ ಬ್ಯಾಂಕ್ ಡ್ರಾಫ್ಟನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಬಳಸ್ತಾರೆ. ಅಂದರೆ ಹಣವನ್ನು ವರ್ಗಾಯಿಸುವಂಥದ್ದು ಇವತ್ತು ನಮಗೆ ತುಂಬ ಅನಿವಾರ್ಯ. ಹಣದ ವರ್ಗಾವಣೆ ಇವತ್ತು ತುಂಬ ಅನಿವಾರ್ಯ. ಇಂಥ ಸಂದರ್ಭಗಳಲ್ಲಿ ಈ ಒಂದು ಬ್ಯಾಂಕ್ ಡ್ರಾಫ್ಟನ್ನು ಬಳಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ದೊಡ್ಡ ಮೊತ್ತದ ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡಲಿಕ್ಕೆ ಈ ಬ್ಯಾಂಕ್ ಡ್ರಾಫ್ಟನ್ನು ಬಳಸ್ತಾರೆ. ಇವತ್ತು ಈಗ ಹಣ ವರ್ಗಾವಣೆಗೆ ಆಧುನಿಕ ಅನೇಕ ಸಲಕರಣೆಗಳು ಬಂದಿವೆ. ಈ ಸಲಕರಣೆಗಳು ಬರುವ ಮೊದಲು ಈ ಬ್ಯಾಂಕ್ ಡ್ರಾಫ್ಟು ಹಣದ ವರ್ಗಾವಣೆಯ ದೊಡ್ಡ ಸಾಧನವಾಗಿತ್ತು. ಇವತ್ತು ನಿಮ್ಮ RTGS ಸೌಲಭ್ಯ ಎಲ್ಲ ಬರುವ ಮೊದಲು ಅಥವಾ ಕಂಪ್ಯೂಟರ್ಗಳನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಸುವ ಮೊದಲು ಈ ಬ್ಯಾಂಕ್ ಡ್ರಾಫ್ಟೇ ಹಣವನ್ನು ವರ್ಗಾವಣೆ ಮಾಡುವಂಥ ಒಂದು ಸಾಧನವಾಗಿತ್ತು. ಆದರೆ ಇವತ್ತು RTGS ಅಂತ ಸೌಲಭ್ಯಗಳು ಬಂದಿವೆ, ಆನ್ಲೈನ್ ಪೇಮೆಂಟ್ಗಳು ತುಂಬ ಜಾಸ್ತಿ ಆಗ್ತಿವೆ. ಇದರಿಂದಾಗಿ ಈ ಬ್ಯಾಂಕ್ ಡ್ರಾಫ್ಟಿನ ಪ್ರಮಾಣ, ಅದರ ಒಂದು ಬಳಕೆಯ ಪ್ರಮಾಣ ಕಡಿಮೆ ಆಗ್ತಿರ್ಬೋದು, ಆದರೆ ಅದು ತನ್ನ ಅಸ್ತಿತ್ವವನ್ನು ಇಂದೂ ಕೂಡ ಉಳಿಸ್ಕೊಂಡಿದೆ. ಈಗ ಮೊದಲಿಗೆ ಬ್ಯಾಂಕ್ ಡ್ರಾಫ್ಟ್ ಅಂದರೆ ಏನು ಎನ್ನುವುದರ ಬಗ್ಗೆ ನಾವೀಗ ತಿಳ್ಕೊಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಬ್ಯಾಂಕ್ ಡ್ರಾಫ್ಟ್. ವಾಟ್ ಈಸ್ ಎ ಬ್ಯಾಂಕ್ ಡ್ರಾಫ್ಟ್? A bank draft is a payment on behalf of the payer, which is guaranteed by the issuing bank. Bank draft is a payment on behalf of the payer which is guaranteed by the issuing bank. A draft is used when the payee wants to secure from the payment. That is known as bank draft. Bank draft is a type of payment made by the bank on behalf of the customer, on the customer will and wishes. A given bank who assure to pay the amount to the concerned party, that is known as bank draft. Bank draft is nothing but it is a type of payment. Made by the concerned bank to pay the specified amount to the concerned parties on behalf of the payee, on behalf of the payer, That is known as bank draft.
ಬ್ಯಾಂಕ್ ಡ್ರಾಫ್ಟ್ ಅಂದರೆ ಏನು ಎನ್ನುವಂಥ ವಿಷಯದ ಬಗ್ಗೆ ನಾವೀಗ ತಿಳಿತಾ ಇದ್ದೇವೆ. ಬ್ಯಾಂಕ್ ಡ್ರಾಫ್ಟ್ ಅಂತ ಹೇಳಿದರೆ ಇಟ್ ಈಸ್ ಅಂದರೆ ಬ್ಯಾಂಕ್ ಡ್ರಾಫ್ಟ್ ಅನ್ನೋದು ಗ್ರಾಹಕನ ಅಥವಾ ಯಾರು ಹಣವನ್ನು ಪಾವತಿಸಬೇಕು ಅಂತ ಇಚ್ಛೆ ಪಡ್ತಾರೆ ಅವರ ಪರವಾಗಿ ಸಂಬಂಧಪಟ್ಟ ಬ್ಯಾಂಕುಗಳು ಸಂಬಂಧಪಟ್ಟ ವ್ಯಕ್ತಿಗೆ ಹಣವನ್ನು ವರ್ಗಾಯಿಸುವ ಒಂದು ಸಾಧನ. ಅಂದರೆ ಯಾರಿಗೆ ಹಣವನ್ನು ಕಳಿಸಬೇಕು ಅಂತ ಇಚ್ಛೆ ಪಡ್ತಾರೆ ಆ ಹಣವನ್ನು ಕಳಿಸುವ ಇಚ್ಛೆ ಪಡುವ ವ್ಯಕ್ತಿಯ ಪರವಾಗಿ ಬ್ಯಾಂಕುಗಳು ನೀಡುವಂತಹ ಒಂದು ಗ್ಯಾರಂಟಿ ಅಥವಾ ಬ್ಯಾಂಕುಗಳು ಹಣವನ್ನು ವರ್ಗಾಯಿಸುತ್ತೇವೆ ಎನ್ನುವ ನೀಡುವ ಒಂದು ಭರವಸೆಯ ಒಂದು ಪತ್ರವಾಗಿರುತ್ತೆ. ಅಂದರೆ ಬ್ಯಾಂಕ್ ಡ್ರಾಫ್ಟ್ ಅಂತೇಳಿ ಇದೊಂದು ಭರವಸೆಯ ಪತ್ರ. ಈ ಭರವಸೆ ಪತ್ರ ಯಾರು ಕೊಡ್ತಾರೆ? ಬ್ಯಾಂಕುಗಳು ಕೊಡ್ತಾರೆ. ಯಾರ ಪರವಾಗಿ ಕೊಡ್ತಾರೆ? ಗ್ರಾಹಕನು ಕೇಳಿಕೊಂಡಾಗ ತಾನು ತನ್ನ ಖಾತೆಯಲ್ಲಿರುವಂಥ ಹಣವನ್ನು ತಾನು ಸಂಬಂಧಪಟ್ಟ ವ್ಯಕ್ತಿಗೆ ವರ್ಗಾಯಿಸಬೇಕು ಅಂತ ಕೇಳಿಕೊಂಡಾಗ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಬ್ಯಾಂಕ್ ಡ್ರಾಫ್ಟ್ನ ಮೂಲಕ ಅದನ್ನು ಬಳಕೆ ಮಾಡಲಾಗತ್ತೆ. ಹಾಗಾಗಿ ಬ್ಯಾಂಕ್ ಡ್ರಾಫ್ಟ್ ಅಂತೇಳೋದು ಇಟ್ ಈಸ್ ಎ ಟೈಪ್ ಆಫ್ ಪೇಮೆಂಟ್. ಇದು ಒಂದು ರೀತಿಯ ಪಾವತಿಯ ವಿಧಾನ. ಯಾರಿಗೆ ಪಾವತಿ ಮಾಡೋವಂಥದ್ದು? ಯಾರಿಗೆ ಪಾವತಿ ಮಾಡಬೇಕು ಅಂತ ಕೇಳಿಕೊಳ್ತಾರೆ, ಯಾರಿಗೆ ಪಾವತಿ ಮಾಡಬೇಕು ಅಂತ ಕೇಳಿಕೊಳ್ತಾರೆ ಗ್ರಾಹಕ, ಅವನ ಪರವಾಗಿ ಇವರು ಪಾವತಿಯನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರವನ್ನು ಕೊಡ್ತಾರೆ. ಅದೇ ಪತ್ರ ಬ್ಯಾಂಕ್ ಡ್ರಾಫ್ಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಇವತ್ತೇನು ಮಾಡ್ತೀರಿ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೊಳ್ತೀರಿ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಎಕ್ಸಾಮ್ ತೊಗೋತೀರಿ ಅಥವಾ ಇನ್ನು ಸರ್ಕಾರಿ FDC SDC ಅಥವಾ KS ಇಂಥ ಎಕ್ಸಾಮನ್ನು ತೊಗೋತೀರಿ. ಆ ಎಕ್ಸಾಮನ್ನು ನೀವು ತಗೋಬೇಕಾದ್ರೆ ಎಕ್ಸಾಮ್ ಫೀಸ್ ಅಂತ ಹೇಳ್ಬಿಟ್ಟು ಆ ಫೀಸನ್ನು ಬ್ಯಾಂಕ್ ಡ್ರಾಫ್ಟ್ನ ಮೂಲಕ ಸಲ್ಲಿಸಿ ಅಂತ ಹೇಳ್ತಾರೆ. ಆಗ ನೀವೇನು ಮಾಡ್ತೀರಿ? ಬ್ಯಾಂಕಿಗೆ ಹೋಗ್ತೀರಿ, ಹಣವನ್ನು ಪಾವತಿ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಒಂದು ಬ್ಯಾಂಕ್ ಎಕ್ಸಾಮಿಗೆ 800 ರೂಪಾಯಿ ಫೀಸ್ ಇದೆ ಅಂತ ಇಟ್ಕೊಳ್ಳಿ. ಆ ಫೀಸ್ ಏನು ಮಾಡ್ತೀರಿ? ಆ ಫೀಸನ್ನು ಹೇಗೆ ಕಟ್ಟಬೇಕು? ನೀವು ಬ್ಯಾಂಕ್ ಡ್ರಾಫ್ಟ್ ಮೂಲಕ ಕಟ್ಟಬೇಕು. ಏನು ಮಾಡಬೇಕು? ನೀವು ಬ್ಯಾಂಕಿಗೆ ಹೋಗ್ತೀರಿ. ಬ್ಯಾಂಕಿಗೆ ಹೋಗಿ ಯಾವ ಅಡ್ರೆಸ್ಸಿಗೆ ನಮಗೆ ಬ್ಯಾಂಕ್ ಡ್ರಾಫ್ಟ್ ಬೇಕು ಅಂತ ಕೇಳ್ಕೊಳ್ತೀರಿ. ಅದಕ್ಕೆ ಒಂದು ಫಾರ್ಮ್ಯಾಟ್ ಇರುತ್ತೆ, ಅದನ್ನು ಫಿಲ್ ಮಾಡಿ ಕೊಡ್ತೀರಿ. ಕೊಟ್ಟಾಗ ಅದು ಕಮಿಷನ್ ತೊಗೊಂಡ್ಬಿಟ್ಟು ಅದಕ್ಕೆ ಎಷ್ಟೋ ಕಮಿಷನ್ ತೊಗೊಂಡು ನಿಮಗೆ ಒಂದು ಡ್ರಾಫ್ಟನ್ನು ಇಶ್ಯೂ ಮಾಡ್ತಾರೆ, ಒಂದು ಬ್ಯಾಂಕ್ ಡ್ರಾಫ್ಟ್ ಇಶ್ಯೂ ಮಾಡ್ತಾರೆ. ಅದನ್ನು ನೀವು ಅರ್ಜಿಯ ಜೊತೆಗೆ ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ನೀವು ಕಳಿಸ್ಕೊಡ್ತೀರಿ. ಆಗ ಏನಾಯಿತು? ಆ ಡ್ರಾಫ್ಟನ್ನು ಆ ಸಂಬಂಧಪಟ್ಟ ಇಲಾಖೆ ಬ್ಯಾಂಕುಗಳಿಗೆ ಹಾಜರುಪಡಿಸಿದಾಗ ನಿಮ್ಮ ಪರವಾಗಿ ಹಣ ಅವರಿಗೆ ಪಾವತಿ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಡ್ರಾಫ್ಟ್ ಅಂತೇಳೋದು ಹಣವನ್ನು ಪಾವತಿಸುವಂಥ ಒಂದು ಪ್ರಮುಖವಾದಂತಹ ವಿಧಾನವಾಗಿ ನಮಗೆ ಕಂಡುಬರುತ್ತೆ. ಎ ಬ್ಯಾಂಕ್ ಡ್ರಾಫ್ಟ್ ಈಸ್ ಎ ಚೆಕ್. ಇಟ್ ಈಸ್ ಎ ಟೈಪ್ ಆಫ್ ಚೆಕ್ ವಿಚ್ you can buy from the bank in order to pay someone who is not willing to accept a personal check. A bank draft is a check. A bank draft is a type of check which you can buy from a bank in order to pay some amount of money. That is known as a bank draft. Bank draft is also known as demand draft, DD or bank draft. It is a type of check. It is a type of check which you can buy from a bank in order to pay the money to a specific person. That is known as bank draft. Bank draft is also defining in the another way also, that a bank draft is a check which you can buy from a bank in order to pay some person or a specified person. That is known as a bank draft. ಈಗ ಬ್ಯಾಂಕ್ ಡ್ರಾಫ್ಟ್ ಅಥವಾ ಡಿಮಾಂಡ್ ಡ್ರಾಫ್ಟ್ ಅಂತ ಹೇಳಿದರೆ ಇದು ಒಂದು ರೀತಿಯ ಚೆಕ್ ಆಗಿದೆ. ಇದು ಒಂದು ರೀತಿಯ ಚೆಕ್ ಆಗಿದ್ದು ಈ ಚೆಕ್ಕನ್ನು ನೀವು ಬ್ಯಾಂಕಿನಲ್ಲಿ ಪಡೆದುಕೊಳ್ಳುವ ಮೂಲಕ ನಿರ್ದಿಷ್ಟ ವ್ಯಕ್ತಿಗೆ ಹಣವನ್ನು ಪಾವತಿ ಮಾಡಬಹುದು. ಬ್ಯಾಂಕ್ ಡ್ರಾಫ್ಟ್ ಅಂತೇಳೋದು ಒಂದು ರೀತಿಯ ಚೆಕ್ಕು. ಈ ಚೆಕ್ಕನ್ನು ನೀವು ಬ್ಯಾಂಕ್ನಲ್ಲಿ ಪಡ್ಕೊಂಡ್ಬಿಟ್ಟು ಆ ನಿರ್ದಿಷ್ಟಪಡಿಸಿದಂಥ ವ್ಯಕ್ತಿಗೆ ನೀವು ಹಣವನ್ನು ಪಾವತಿ ಮಾಡಲಿಕ್ಕೆ ಇದನ್ನು ಬಳಸ್ಬೋದು. ಇವತ್ತು ನಿಮಗೆ ಗೊತ್ತಿದೆ, ಹಣದ ವರ್ಗಾವಣೆ ತುಂಬ ಅನಿವಾರ್ಯ. ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಾಗೆ ಒಂದು ಪ್ರದೇಶದಿಂದ ಪ್ರದೇಶಕ್ಕೆ ಹಣವನ್ನು ವರ್ಗಾಯಿಸುವಂಥದ್ದು ಇವತ್ತು ತುಂಬ ಅನಿವಾರ್ಯವಾಗುತ್ತೆ. ಹಾಗಾಗಿ ಬ್ಯಾಂಕ್ ಡ್ರಾಫ್ಟು ನೀವು ಬ್ಯಾಂಕಿನಲ್ಲಿ ಚೆಕ್ಕಿನ ಹಾಗೆ ಅದನ್ನು ಪಡ್ಕೊಂಡ್ಬಿಟ್ಟು ಅದರ ಮೂಲಕ ನೀವು ಹಣವನ್ನು ಕಳಿಸ್ಕೊಡ್ಬೋದಾಗುತ್ತೆ. ಇದನ್ನು ನೀವು ಬ್ಯಾಂಕ್ ಡ್ರಾಫ್ಟ್ ಅಂತ ಕರಿಬೋದು. ದಟ್ ಈಸ್ ದಿ ಮೀನಿಂಗ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ is we seen a specimen bank draft. In your screen
I am trying to show a simple copy of a bank draft. It is a simple copy of a bank draft. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಒಂದು ಸ್ಪೆಸಿಮನ್ ಅಥವಾ ಒಂದು ಸಾಮಾನ್ಯವಾದಂಥ ಬ್ಯಾಂಕ್ ಡ್ರಾಫ್ಟ್ ಕಾಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಬ್ಯಾಂಕ್ ಡ್ರಾಫ್ಟು. ಒಬ್ಬ ವ್ಯಕ್ತಿ ಬ್ಯಾಂಕ್ ಡ್ರಾಫ್ಟನ್ನು ಪಡ್ಕೊಂಡಾಗ ಹೇಗಿರುತ್ತೆ, ಅದರ ಸ್ಪೆಸಿಮನ್ ಕಾಪಿ ಹೇಗಿರುತ್ತೆ ಎನ್ನುವಂಥದ್ದು ಇಲ್ಲಿ ಇರುತ್ತೆ. ನೋಡಿ, ಈ ಸ್ಪೆಸಿಫಿನ್ ಕಾಪಿಯ ಮೇಲ್ಭಾಗದಲ್ಲಿ ಡಿಮಾಂಡ್ ಡ್ರಾಫ್ಟ್ ಅಂತ ಬರೆದಿರ್ತಾರೆ. ಎಡಭಾಗದಲ್ಲಿ ಬ್ಯಾಂಕಿನ ಹೆಸರು, ವಿಳಾಸ ಎಲ್ಲ ಇರುತ್ತೆ. ಮೇಲ್ಭಾಗದಲ್ಲಿ ದಿನಾಂಕ ಅಥವಾ ಅದರ ತಿಂಗಳು, ಇಸ್ವಿ ಎಲ್ಲ ಇರುತ್ತೆ. ಹಾಗೆ ಇಲ್ಲಿ ಅಮೌಂಟನ್ನು ಬರೆದಿರ್ತಾರೆ. ಯಾವ ವ್ಯಕ್ತಿಗೆ ಅಥವಾ ಯಾವ ಅಕೌಂಟ್ ನಂಬರಿಗೆ ಹಣ ಹೋಗಬೇಕು, ಎಷ್ಟು ಹಣ ಕಳಿಸ್ಬೇಕು ಅದರ ಬಗ್ಗೆ ಮಾಹಿತಿ ಇರುತ್ತೆ. ಅಷ್ಟು ಹಣವನ್ನು ನೀವು ಪಾವತಿ ಮಾಡಬೇಕಾಗುತ್ತೆ ಬ್ಯಾಂಕಿಗೆ. ಅದರ ಕೆಳಭಾಗದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿ ಕೆಳಗಡೆ ಸಹಿಯನ್ನು ಮಾಡಿರ್ತಾನೆ. ಸಹಿಯನ್ನು ಮಾಡಿಬಿಟ್ಟು ನಿಮಗೆ ಅದನ್ನು ಕೊಡ್ತಾನೆ. ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದನ್ನು ನೀಡ್ತಾನೆ. ನಿಮ್ಮಿಂದ ಹಣವನ್ನು ಕಳಿಸ್ಕೊಂಡು ಬಿಟ್ಟು ಇದನ್ನು ಇಶ್ಯೂ ಮಾಡಲಾಗುತ್ತೆ. ನೀವು ಬ್ಯಾಂಕ್ ಡ್ರಾಫ್ಟನ್ನು ತಗೋಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಡಿಮಾಂಡ್ ಡ್ರಾಫ್ಟ್ ಒಂದು ಚಲನ್ ಅಂತಿರುತ್ತೆ. ಡಿಮಾಂಡ್ ಡ್ರಾಫ್ಟ್ ಅಥವಾ DD ಚಲನ್ ಅಂತಿರುತ್ತೆ. ಆ DD ಚಲನನ್ನು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಹಣವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಮಿಷನನ್ನು ನೀವು ಬ್ಯಾಂಕುಗಳಿಗೆ ಕೊಡಬೇಕಾಗತ್ತೆ. ಕೊಟ್ಟಾಗ ಅದರ ಪ್ರಕ್ರಿಯೆಯನ್ನು ಮುಗಿಸ್ಬಿಟ್ಟು ನೀವು ಯಾರ ಹೆಸರಿಗೆ ಡಿಮಾಂಡ್ ಡ್ರಾಫ್ಟನ್ನು ಕೇಳಿರ್ತಾರೋ ಅವರ ಹೆಸರಿಗೆ ಇಂಥ ಒಂದು ನಮೂನೆ, ಈಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುವ ನಮೂನೆಯ ಒಂದು ನಿಮಗೆ ಡ್ರಾಫ್ಟ್ ನಿಮಗೆ ಲಭ್ಯವಾಗುತ್ತೆ. ಇದನ್ನು ನೀವು ಯಾರಿಗೆ ಕಳಿಸ್ಬೇಕು ಅವರಿಗೆ ವಯ್ಯಾ ಪೋಸ್ಟು ಅಥವಾ ಕೊರಿಯರು ಇವುಗಳ ಮೂಲಕ ನೀವು ಕಳಿಸ್ಲಿಕ್ಕೆ ಅವಕಾಶ ಇರುತ್ತೆ. ದಟ್ ಈಸ್ ದಿ ಸ್ಪೆಸಿಮನ್ ಕಾಪಿ ಆಫ್ ಎ ಡಿಮಾಂಡ್ ಡ್ರಾಫ್ಟ್. ನೆಕ್ಸ್ಟ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್? When compared to the check, the bank draft have some advantages. We are trying to examine the advantages of the bank draft. One of the important advantages of the bank draft, that is the guaranteed availability of the fund. There is no question of confusion at all. The concerned party must be reached through the draft. There is no question of misuse of the fund. Only concerned party who get the fixed amount. That is one of the important advantages. ಈಗ ಬ್ಯಾಂಕ್ ಡ್ರಾಫ್ಟಿನ ಗುಣಗಳ ಬಗ್ಗೆ, ಅದರ ಉಪಯೋಗದ ಬಗ್ಗೆ ಅಥವಾ ಅದರ ಒಂದು ಅನುಕೂಲಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತಿದ್ದೀನಿ. ಮೊಟ್ಟ ಮೊದಲ ಒಂದು ಅನುಕೂಲ ಅಂತ ಹೇಳಿದರೆ, ಇಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ನಿರ್ದಿಷ್ಟ ವ್ಯಕ್ತಿಗೆ ಹಣ ಪಾವತಿ ಆಗುತ್ತದೆ. ಬ್ಯಾಂಕ್ ಡ್ರಾಫ್ಟ್ ಅಂತ ಹೇಳೋದು ಇದೊಂದು ಭರವಸೆಯ ಹಣದ ವರ್ಗಾವಣೆಯ ಸಾಧನ. ಇದು ಪ್ರಮುಖವಾದ ಒಂದು ಅನುಕೂಲ. ಬ್ಯಾಂಕ್ ಡ್ರಾಫ್ಟನ್ನು ನೀವು ತೆಗೆದುಬಿಟ್ರೆ ಆ ಡ್ರಾಫ್ಟನ್ನು ಕಳಿಸಿದಾಗ ಅವ್ರಿಗೆ ಹಣ ಹೋಗಿದೆಯೇ ಇಲ್ಲವೋ ಅಂತೇಳಿಬಿಟ್ಟು ಯಾವುದೇ ಗೊಂದಲ ಇಲ್ಲಿರೋದಿಲ್ಲ. ಹಾಗೆ ಯಾರಿಗೆ ಹಣವನ್ನು ನೀವು ಕಳಿಸಿರ್ತಾರೋ ಅವರಿಗೆ ಕೆಲವು ದಿನಗಳಲ್ಲಿ ಹಣದಲ್ಲಿ ವರ್ಗಾವಣೆ ಆಗಿಬಿಡುತ್ತೆ. ಹಾಗಾಗಿ ಇದೊಂದು ಭರವಸೆಯ ಒಂದು ಹಣದ ವರ್ಗಾವಣೆಯ ಸಾಧನ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್, ಇಟ್ ಈಸ್ ಮೋರ್ ಕನ್ವೀನಿಯಂಟ್ ಒನ್. ವೆನ್ ಕಂಪೇರ್ಡ್ ಟು ದಿ ಚೆಕ್ ಟ್ರಾನ್ಸಾಕ್ಷನ್, the demand draft transaction is more convenient one. Without any extra knowledge, common people also draw the bank draft from the bank through the various postal services or courier services who send the draft to the concerned parties. It is more convenient method of money transfer. ಬ್ಯಾಂಕ್ ಡ್ರಾಫ್ಟಿನ ಎರಡನೇ ಪ್ರಮುಖವಾದ ಅನುಕೂಲ ಅಂತ ಹೇಳಿದರೆ, ಇದು ತುಂಬ ಕನ್ವೀನಿಯಂಟ್ ಆದಂತಹ, ಅನುಕೂಲಕರವಾದಂತಹ ಹಣದ ವರ್ಗಾವಣೆಯ ಸಾಧನವಾಗಿದೆ. ಕೇವಲ ಭರವಸೆ ಮಾತ್ರ ಅಲ್ಲ, ಕೇವಲ ತುಂಬ ಅನುಕೂಲಕರವಾದಂತಹ ಹಣದ ವರ್ಗಾವಣೆಯ ಸಾಧನವಾಗಿದೆ. ಯಾವುದೇ ಕಾಮನ್ ಪೀಪಲ್, ಸಾಮಾನ್ಯ ಜನರು ಕೂಡ ಬ್ಯಾಂಕಿಗೆ ಹೋಗಿಬಿಟ್ಟು ಸಂಬಂಧಪಟ್ಟಂತಹ ವ್ಯಕ್ತಿಯ ಅಡ್ರೆಸ್ಸನ್ನು ಕೊಟ್ಟರೆ, ಹಣವನ್ನು ಕೊಟ್ಟರೆ ಬ್ಯಾಂಕ್ ಡ್ರಾಫ್ಟನ್ನು ನೀವು ಪಡ್ಕೊಂಡ್ಬಿಟ್ಟು ಅದೇ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ನೀವು ಹಣವನ್ನು ಪಾವತಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ರಾಸ್ ಬಾರ್ಡರ್ ಪರ್ಚೇಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್.
It is not only used for domestic purpose, it is also used for cross-border transaction across the country. We are able to transfer the money for the sake of investment or any type of transaction. That is also possible with the help of the bank draft. ಬ್ಯಾಂಕ್ ಡ್ರಾಫ್ಟಿನ ಮತ್ತೊಂದು ಪ್ರಮುಖವಾದ ಅನುಕೂಲ ಅಂತ ಹೇಳಿದರೆ, ಈ ವಿದೇಶಗಳಿಗೆ ಹಣದ ವರ್ಗಾವಣೆಗೆ ಇದು ತುಂಬ ಅನುಕೂಲಕರವಾಗಿದೆ. ವಿದೇಶಗಳಿಗೆ ಹಣವನ್ನು ವರ್ಗಾಯಿಸಲಿಕ್ಕೂ ಕೂಡ ತುಂಬ ಇದು ಅನುಕೂಲಕರವಾಗಿದೆ. ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಇರ್ಬೋದು, ಅಂತಾರಾಷ್ಟ್ರೀಯ ಬಂಡವಾಳ ಹೂಡಿಕೆ ಇರ್ಬೋದು, ಇವೆಲ್ಲವೂ ಕೂಡ ಜಾಗತೀಕರಣದ ಇಂದಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಹಾಗಾಗಿ ವಿದೇಶಿಯರು ಕೂಡ ಅಥವಾ ವಿದೇಶದಲ್ಲೂ ಕೂಡ ನಾವು ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಅಥವಾ ವಿದೇಶಿಯರು ಕೂಡ ನಮ್ಮ ದೇಶದಲ್ಲಿ ಬಂಡವಾಳವನ್ನು ತೊಡಗಿಸಲಿಕ್ಕೆ ಈ ಬ್ಯಾಂಕ್ ಡ್ರಾಫ್ಟ್ ನಮಗೆ ತುಂಬ ಅನುಕೂಲಕರವಾದಂಥ ಒಂದು ಸಾಧನವಾಗಿರುತ್ತೆ. ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. ನೆಕ್ಸ್ಟ್ ವಿ ಆರ್ ಟ್ರೈ ಟು ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ವೇರಿಯಸ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. ಈಗ ಬ್ಯಾಂಕ್ ಡ್ರಾಫ್ಟಿನ ಅನಾನುಕೂಲಗಳೇನು? ಇಲ್ಲಿವರೆಗೆ ನಾವು ಅನುಕೂಲಗಳ ಬಗ್ಗೆ ಹೇಳಿದ್ದೆ. ಬ್ಯಾಂಕ್ ಡ್ರಾಫ್ಟ್ ಅಂದರೆ ಏನು ಹೇಳಿಬಿಟ್ಟು ಅದರ ಅನುಕೂಲಗಳ ಬಗ್ಗೆ ಹೇಳಿದ್ದೆ. ಇವತ್ತು ಅದರ ಅನಾನುಕೂಲಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಭಾಳ ಪ್ರಮುಖವಾಗಿರುವಂಥ ಒಂದನೇ ಪ್ರಮುಖವಾದಂಥ ಅನಾನುಕೂಲ ಅಂತ ಹೇಳಿದರೆ, ಕೆನಾಟ್ ಬಿ ಕ್ಯಾನ್ಸಲ್ಡ್ ಆಫ್ಟರ್ ಡೆಲಿವರಿ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. once a banker who issue the draft, there is no scope for cancellation. There is no scope for cancellation after delivery. Once you pay the money to the bank and obtain the draft and deliver the draft to the concerned party, there is no question of cancellation at all. For example, A is a person who obtained the bank draft from a Canara Bank. He submit the bank draft to the concerned party X. Once he pay the draft to the X, he is not able to cancel the transfer of money. That is one of the important disadvantages of the bank draft. ಬ್ಯಾಂಕ್ ಡ್ರಾಫ್ಟಿನ ಗುಣಗಳ ಬಗ್ಗೆ ನಾನು ಹೇಳಿದಾಗೆ ಇದರ ಅವಗುಣಗಳ ಬಗ್ಗೆನೂ ಕೂಡ ನಿಮಗೆ ಹೇಳಲಿಕ್ಕೆ ಇದೆ. ಅದರಲ್ಲಿ ಪ್ರಮುಖವಾದಂಥ ಒಂದನೇ ಅವಗುಣ ಯಾವುದು ಅಂತ ಹೇಳಿದರೆ, ಇಲ್ಲಿ ಒಮ್ಮೆ ನೀವು ಬ್ಯಾಂಕ್ ಡ್ರಾಫ್ಟನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕಳಿಸಿದರೆ ಆ ಹಣದ ವರ್ಗಾವಣೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಹಣವನ್ನು ತಡೆಗಟ್ಟಬೇಕು, ವರ್ಗಾವಣೆ ತಡೆಗಟ್ಟಬೇಕು ಅಂತ ಇಚ್ಛೆ ಪಟ್ಟರೆ ಹಣದ ವರ್ಗಾವಣೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ? ಬ್ಯಾಂಕ್ ಡ್ರಾಫ್ಟ್ನಲ್ಲಿ ಹಣದ ವರ್ಗಾವಣೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನೀವು ಬ್ಯಾಂಕ್ ಡ್ರಾಫ್ಟನ್ನು ಪಡೆದುಬಿಟ್ಟು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕಳಿಸಿದರೆ ಆ ಕಳಿಸಿದ ನಂತರ ಆತನ ಖಾತೆಗೆ ಹಣ ವರ್ಗಾವಣೆ ಆಗೋದನ್ನು ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್. The second important disadvantages of the bank draft, subject to the fraud. In case of bank draft, the major disadvantages of the bank draft is that if this is lost or stolen or altered with, and the funds are cashed out by the wrong people. It is possible under the bank draft. Once a person who lost the bank draft, some other persons also draw the money. That is possible in case of bank draft. It is not a safety transfer of money. ಬ್ಯಾಂಕ್ ಡ್ರಾಫ್ಟಿನ ಎರಡನೇ ಪ್ರಮುಖವಾದ ಅನಾನುಕೂಲ ಅಂತ ಹೇಳಿದರೆ, ಇಲ್ಲಿ ಮೋಸಕ್ಕೆ ಅವಕಾಶ ಇರುತ್ತೆ. ಅಂದರೆ ಮೋಸಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಒಮ್ಮೆ ನೀವು ಬ್ಯಾಂಕ್ ಡ್ರಾಫ್ಟನ್ನು ತಗೊಂಡು ಅದನ್ನು ಕಳಿಸಬೇಕಾದ ಸಮಯದಲ್ಲಿ ಅಥವಾ ಇನ್ಯಾವುದೋ ಸಮಯದಲ್ಲಿ ಬೇರೆಯವರ ಕೈ ಸೇರಿಬಿಟ್ರೆ, ಆಗ ಯಾರ ಕೈಗೆ ಸೇರಿರುತ್ತೆ ಅವರು ಹೋಗಿಬಿಟ್ಟು ಹಣವನ್ನು ಪಡೆದುಕೊಳ್ಳುವಂಥ ಅಪಾಯ ಇರುತ್ತೆ. ಹಾಗಾಗಿ ಬ್ಯಾಂಕ್ ಡ್ರಾಫ್ಟ್ನಲ್ಲಿ ಇದು ಸುರಕ್ಷಿತವಾದಂಥ ಸಾಧನ ಅಂತ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಬ್ಯಾಂಕ್ ಡ್ರಾಫ್ಟ್. These are the two important disadvantages of the bank draft. We are already examining the various advantages and disadvantages of the bank draft. Finally, we definitely conclude that bank draft is one of the important instrument which is widely used in the banking institution for the sake of transfer the fund from one person to another person without any delay. That is the conclusion about the concept of bank draft. ಬ್ಯಾಂಕ್ ಡ್ರಾಫ್ಟಿನ ಗುಣಗಳ ಬಗ್ಗೆ
ಅವಗುಣಗಳ ಬಗ್ಗೆ ಅಥವಾ ಡಿಮಾಂಡ್ ಡ್ರಾಫ್ಟಿನ ಗುಣಗಳು ಮತ್ತು ಅವಗುಣಗಳ ಬಗ್ಗೆ ನಾನು ಎಲ್ಲ ಹೇಳಿದೆ. ಈಗ ಅಂತಿಮವಾಗಿ ಏನು ಹೇಳ್ತೀನಿ ಅಂತ ಹೇಳಿದರೆ, ಬ್ಯಾಂಕ್ ಡ್ರಾಫ್ಟ್ ಅಂತ ಹೇಳೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಹಣವನ್ನು ವರ್ಗಾಯಿಸುವಂಥ ಒಂದು ಸಾಧನವಾಗಿ ಬ್ಯಾಂಕುಗಳಲ್ಲಿ ವ್ಯಾಪಕವಾಗಿ ಬಳಸುವಂತಹ ಒಂದು ಸಾಧನವಾಗಿ ನಮಗೆ ಕಂಡು ಬರ್ತಾ ಇದೆ. ಇದರಲ್ಲಿ ಕೆಲವು ಗುಣಗಳು ಇವೆ, ಕೆಲವು ಅವಗುಣಗಳು ಕೂಡ ಇದೆ. ಇವತ್ತು ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಇದು ತುಂಬ ವ್ಯಾಪಕವಾಗಿ ಹೆಚ್ಚಾಗ್ತಿರುವ ಸಂದರ್ಭಗಳಲ್ಲಿ ಈ ಬ್ಯಾಂಕ್ ಡ್ರಾಫ್ಟು ತನ್ನ ಮಹತ್ವವನ್ನು ಕಳ್ಕೊಳ್ತಾ ಇದೆ. ದಟ್ ಈಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ಡ್ರಾಫ್ಟ್.